ನಾನು ಹಾಸನ್ಗೆ ಫೆಬ್ರವರಿ 1ನೇ ತಾರೀಕು ಬಂದು ಚಾರ್ಜ್ ತೊಗೊಂಡಿದ್ದು. ಫೆಬ್ರವರಿ 1ನೇ ತಾರೀಕು ಬಂದು ಚಾರ್ಜ್ ತೊಗೊಂಡಿದ್ದ ದಿನ ಸಂಜೆ. ಆವಾಗ ರಾಮ್ನಿವಾಸ್ ಸೆಪೆಟ್ ಸರು ನನಗೆ ಚಾರ್ಜ್ ಕೊಟ್ಟರು. ಪ್ರಾಬಬ್ಲಿ ರಾಮ್ನಿವಾಸ್ ಸೆಪೆಟ್ ಸರಿಂದನೇ ನನಗೆ ಹಾಸನ್ ಸಿಕ್ಕಿದ್ದು. ಯಾಕೆಂದರೆ ಅವ್ರಿಗೆ ಬಂದು ಬರೀ 5 ತಿಂಗಳುಗಳು ಅಷ್ಟೇ ಆಗಿತ್ತು. ಯಾರೂ ಅಷ್ಟು ಬೇಗ ಡಿಸ್ಟ್ರಿಕ್ಟ್ ಬಿಟ್ಟು ಹೋಗಲ್ಲ. ಸಾಹೇಬರು ಅದಕ್ಕಿಂತ ಮುಂಚೆ ಒಂದು 2-3 ದಿನಗಳಿಂದ ಮುಂಚೆ ನನ್ನ ಜೊತೆ ಮಾತಾಡಿದರು. ನಿಂಗೆ ಇನ್ನೇನಾದರೂ ಇಂಟ್ರೆಸ್ಟ್ ಇದೆಯಾ ಹಾಸನಕ್ಕೆ ಬರೋಕ್ಕೆ ಅಂತ. ಕೊಟ್ಟರೆ ಬರ್ತೀವಿ ಸರ್ ಅಂತ ಹೇಳಿದ್ದೆ. ಅವರು ಆಯಿತು ನೀನು ರೆಡಿ ಇರು ಅಂತ ಅಷ್ಟೇ ಹೇಳಿದರು. ಸೊ ಹಿಂದಿನ ದಿವಸ ಏನು DG ಮೇಡಮ್ದು ಒಂದು ಬೀಳ್ಕೊಡುಗೆ ಸಮಾರಂಭ ಇದ್ವಿ. ಅದರಲ್ಲಿ ಇದೇ ರೀತಿ ಒಂದು ಔತಣ ಕೂಟದಲ್ಲಿ ರಾತ್ರಿ ಎಲ್ಲ ಇದ್ದಂಥ ಸಮಯದಲ್ಲಿ ಆರ್ಡರ್ಸ್ ಬಂದಿದ್ದು ಹಾಸನ ಅಂತ. ಎಲ್ಲ SP-ಗಳ್ದು ಎಷ್ಟೊಂದು ಜನದ್ದು ಟ್ರಾನ್ಸ್ಫರ್ಗಳಾಗಿತ್ತು. ಬೆಳಿಗ್ಗೆ ಅಷ್ಟೆಲ್ಲ ಎಲ್ಲರೂ ಹೋಗಿ ಚಾರ್ಜ್ ತೊಗೊಂಡಿದ್ರು. ಪ್ರಾಬಬ್ಲಿ ನಾನು ಒಬ್ಬನೇ SP ಆರಾಮಾಗೆ ಸಂಜೆ ತನಕ ಇದ್ದು ಸಂಜೆ ಬಂದು ಚಾರ್ಜ್ ತೊಗೊಂಡಿದ್ದು. ಮತ್ತು ನಾನು ಸ್ವಲ್ಪ ಈ ಟೈಮಿಂಗ್ಸು, ರಾಹು ಕಾಲ, ಗುಳಿ ಕಾಲ ಅವೆಲ್ಲ ನೋಡೋನು ಜಾಸ್ತಿ. ಆ ಕಾರಣದಿಂದ ಸ್ವಲ್ಪ ಲೇಟಾಗಿ ಬಂದು ಆರಾಮಾಗಿ ಚಾರ್ಜ್ ತೊಗೊಂಡೆ. ಅದು ಸಂಜೆನೆ. ಮೊನ್ನೆ ಬೆಂಗಳೂರಿಗೆ ಟ್ರಾನ್ಸ್ಫರ್ ಆದಾಗಲೂ ಕೂಡ ಅದೇ ಕಾರಣಕ್ಕೆ ಬೇಗ ಹೋಗಿದ್ದು. ನೆಕ್ಸ್ಟ್ ದಿವಸ ಅಮಾವಾಸ್ಯೆ ಇತ್ತು ಅಂತ. ಇಲ್ಲಾಂದರೆ ಕಾದು ಓದಿದ್ರು ಏನೂ ಆಗ್ತಿರ್ಲಿಲ್ಲ. ಸೊ ನನಗೆ ಸ್ವಲ್ಪ ಈ ಕಾಲಗಳು, ಈ ಟೈಮು, ಇದ್ರ ಬಗ್ಗೆಲ್ಲ ತುಂಬ ನಂಬಿಕೆ. ಅವ್ರು ಹೇಳ್ದಂಗೆ ಹೌದು, ನನಗೆ ದೇವ್ರ ಮೇಲೆ ಅತೀವ ನಂಬಿಕೆ ಇದೆ. ಬಟ್ ನನ್ನ ಕಾನ್ಸೆಪ್ಟ್ ಆಫ್ ದೇವರು ತುಂಬ ಬೇರೆ ಇದೆ. ಆದರೆ ನನಗಿಲ್ಲಿ ತನಕ ಒಳ್ಳೆಯದಾಗಿದೆ. ಇನ್ನು ಮುಂದಕ್ಕೂ ಆ ಭಗವಂತದಲ್ಲಿ ಒಳ್ಳೇದು ಮಾಡಲಿ. ನನಗೆ ಮಾತ್ರ ಅಲ್ಲ, ನನ್ನ ಜೊತೆಗಿರೋರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಹಾಸನ ದಿನಗಳನ್ನು ನೆನೆಸ್ಕೊಂಡೋಗಿದ್ರೆ ನಾನು ಬೇಸಿಕ್ಲಿ ನನಗೆ ಅಷ್ಟೊಂದು ಹೊರಗಡೆ ಸುತ್ತಾಡೋದು, ಟ್ರಾವೆಲ್ ಮಾಡೋದು ಅಷ್ಟೆಲ್ಲ ನನಗೆ ಇಂಟ್ರೆಸ್ಟ್ ಇಲ್ಲ. ಯಾವುದೋ ಒಂದು ವಿಷಯಕ್ಕೆ ಬಸವರಾಜಿಗೆ ಫೋನ್ ಮಾಡಿದೆ. ಹಾಸನಲ್ಲಿ ಇಷ್ಟು ದಿವಸ ಇದೀನಿ ಮಾರಾಯ, ಒಂದು ಟ್ರೆಕ್ಕಿಂಗೋ ಅಥವಾ ಒಂದು ಸತಿ ಸಕಲೇಶ್ಪುರ ಕಡೆ ಎಲ್ಲೂ ಹೋಗಿಲ್ಲ, ನಾನು ಬರ್ತೀನಿ ಅಂತ ಫೋನ್ ಮಾಡಿದೆ. ಅವ್ನು ಏನು ಶಾಪ ಹಾಕೋದೇನೋ ಗೊತ್ತಿಲ್ಲ, ಟ್ರಾನ್ಸ್ಫರೇ ಆಗೋಯ್ತು. ಅವನಿಗೆ ಹೇಳಿ ನಾಳೆ ಬರ್ತೀನಿ ಕಣಪ್ಪ, ಏನಾದರೂ ಒಂದು ಅರೇಂಜ್ ಮಾಡು, ಇಷ್ಟು ದಿವಸ ಆಯಿತು ಒಂದ್ಸತಿನೂ ಬಂದಿಲ್ಲ, ಮೇಡಮ್ ಬೇಜಾರು ಮಾಡ್ಕೊಂಡು ಎಲ್ಲೂ ಕರ್ಕೊಂಡೋಗಿಲ್ಲ ಅಂತ ಹೇಳಿದ್ದು. ಅದು ಅರ್ಧ ಗಂಟೆಗೇ ಟ್ರಾನ್ಸ್ಫರ್ಸ್ ಆರ್ಡರ್ಸ್ ಬಂದಿತ್ತು. ಹಾಸನ್ನು ನನ್ನ ನೇಟಿವ್ ಪ್ಲೇಸ್ ಹೌದು. ಬಟ್ 1979-80 ನಮ್ಮ ತಂದೆ ಹಾಸನಿಂದ ಬೆಂಗಳೂರಿಗೆ ಶಿಫ್ಟ್ ಆಗಿದ್ರು. ಅಲ್ಲಿ ಒಂದು ಹೋಟ್ಲಲ್ಲಿ ಕೆಲಸಕ್ಕೆ ಸೇರ್ಕೊಂಡು ತಂದೆ ಅಲ್ಲೇ BA LLB ಓದ್ಕೊಂಡು ಯಾವ ಹೋಟ್ಲಲ್ಲಿ ಕೆಲಸಕ್ಕೆ ಸೇರ್ಕೊಂಡಿದ್ರು ಅದೇ ಹೋಟೆಲ್ಲಿ ನೆಕ್ಸ್ಟು ಮುನ್ನಡೆಸುವಂಥ ಜವಾಬ್ದಾರಿ ತೊಗೊಂಡು ನಂತರ ನಮ್ಮನ್ನೆಲ್ಲ ತುಂಬ ಕಷ್ಟಪಟ್ಟು ಬೆಳೆಸಿದ್ದಾರೆ. ಸೊ ಕಷ್ಟ ಅಂದರೆ ಏನು ಅಂತ ತುಂಬ ಚೆನ್ನಾಗಿ ಅರ್ಥ ಆಗಿದೆ. ಹಲವಾರು ಸಂದರ್ಭದಲ್ಲಿ ಕಷ್ಟದ ಪರಿಸ್ಥಿತಿಗಳು ಹೇಗಿರುತ್ತೆ ಅನ್ನೋದನ್ನು ಮಂದಟ್ಟಾಗಿದೆ. ಪ್ರಾಬಬ್ಲಿ ಅದರಲ್ಲಿಂದನೇ ಕಷ್ಟ ಅಂದರೆ ಸ್ವಲ್ಪ ಬೇಗ ಸುಮ್ಮನೆ ಆಗ್ತೀನಿ ನಾನು. ಜಾಸ್ತಿ ಎಲ್ಲ ಏನು ಕೂಗಾಡೋದು, ಕಿರ್ತಾಡೋದೆಲ್ಲ ಮಾಡೋಕೆ ಹೋಗ್ತಿರಲಿಲ್ಲ, ಅಲ್ಲಿಗೆ ನಿಲ್ಲಿಸ್ಬಿಡ್ತಿದ್ದೆ. ಹಾಸನ್ನಲ್ಲಿ ಬರೋ ಸಂದರ್ಭದಲ್ಲೂ ನನಗೆ ಅವತ್ತು ರಾತ್ರಿ ಔತಣ ಕೂಟದಲ್ಲಿ ಎಷ್ಟೊಂದು ಜನ ಕೇಳಿದ್ರು, ಮೊದಲನೇ ಡಿಸ್ಟ್ರಿಕ್ಟು ಹಾಸನ್ಗೆ ಹೋಗ್ತೀಯಾ, ನಿಂದು ಹುಟ್ಟೂರು ಆಗಿರುತ್ತೆ, ಪೊಲಿಟಿಕಲಿ ಸ್ವಲ್ಪ ಯಾವಾಗಲೂ ಕಷ್ಟಗಳು ಎದುರಿಸ್ಬೇಕಾದಂಥ ಸಂದರ್ಭಗಳು ಬರುತ್ತೆ, ಫಸ್ಟ್ ಡಿಸ್ಟ್ರಿಕ್ಟು ಅದು ನಿನ್ನ ಹುಟ್ಟೂರಿಗೆ ಹೋಗೋ ಅಂಥ ನೆಸೆಸಿಟಿ ಇದೆಯಾ ಅನ್ನೋದು ಒಂದು ಸ್ವಲ್ಪ ಜನಗಳು ಕೇಳಿದ್ರು. ಬೇಡ ಅನಿಸುತ್ತೆ ನೋಡು ಅನ್ನೋ ಕೆಲವು ಹೇಳಿದ್ರು. ಇನ್ನು ಕೆಲವ್ರು ಹೋದ್ರೋಯ್ತು ಏನಾಗುತ್ತೆ ನೋಡೋಣ ಹೋಗು ಅಂತಲೂ ಹೇಳಿದ್ರು. ಕೊನೆಗೆ ಡಿಸಿಷನ್ ನನಗೇನೆ ಬಿಟ್ಟಿದ್ರು. ಬಟ್ ನನಗೆ ಆ ದಿನ ಇನ್ಯಾವುದೂ ಡಿಸ್ಟ್ರಿಕ್ಟ್ ಸಿಗ್ತಿರ್ಲಿಲ್ಲ. ಆಯಿತು ಅಂತ ಏನಾದರೂ ಆಗಲಿ ಅಂತ ಬಂದೆ. ಬಟ್ ಎಲ್ಲರೂ ಹೇಳಿದರು ಹುಷಾರಾಗಿರು, ಹಾಸನಲ್ಲಿ ಏನೇ ಆದ್ರೂ ಲೈಫ್ ಲಾಂಗು ಅದು ನಿನ್ನ ಕೆರಿಯರ್ಗೆ ಒಂದು ಕಪ್ಪು ಚುಕ್ಕೆ ಆಗಿರುತ್ತೆ, ಭಾಳ ಸಂಯಮದಿಂದ ಇರು ಅಂತ ಹೇಳಿದರು. ಅದನ್ನು ಪ್ರಾಬಬ್ಲಿ ನಾನು ಇನಿಷಿಯಲ್ ಡೇಸು ಅಷ್ಟು ಸೀರಿಯಸ್ ಆಗಿ ತೊಗೊಂಡಿರಲಿಲ್ಲ. ಬಟ್ ಹೋಗ್ತಾ ಹೋಗ್ತಾ ದಿನಗಳಲ್ಲಿ ಸಾಕಷ್ಟು ಫ್ರಿಕ್ಷನ್ಗಳು ಇರ್ತಿತ್ತು, ಸಾಕಷ್ಟು ಕೆಲವೊಂದು ಸಂದರ್ಭಗಳಲ್ಲಿ ಆಲ್ಟರ್ಕೇಷನ್ಸ್ ಇರ್ತಿತ್ತು, ಒತ್ತಡಗಳಿರ್ತಿತ್ತು. ನಾನು ಹೊಸಬಾನ ಇದ್ದೆ. ಅವಾಗ ತಾನೇ ASP ಶಿಪ್ ಮುಗಿಸಿ ಬರೀ 1 ತಿಂಗಳು SP ಆಗಿದ್ದೆ. ತಕ್ಷಣ ಚಾರ್ಜ್ ಕೊಟ್ಟಿದ್ರು. ಕೆಲವ್ರಿಗೆ ಡೌಟ್ ಇತ್ತು ಆಗುತ್ತಾ ಇಲ್ವಾ ಅಂತ, ಎಷ್ಟೊಂದು ಜನ ಎಕ್ಸ್ಪ್ರೆಸ್ ಮಾಡಿದ್ದಾರೆ.
ಬಟ್ ನನಗೆ ತುಂಬ ಆ ಸಂದರ್ಭದಲ್ಲೇ ನನಗೆ ತುಂಬ ಡಿಸ್ಟರ್ಬ್ ಆದಂಥ ಸಂಗತಿ ನಮ್ಮ ಕಿರಣಂದು. ಅವನನ್ನು ಇವತ್ತೂ ನಾನು ಜ್ಞಾಪಿಸ್ಕೊತೀನಿ. ಯಾಕೆಂದರೆ ಆ ದಿನ ನಾನು ಸಿಕ್ಕಾಬಟ್ಟೆ ಒತ್ತಡದಲ್ಲಿದ್ದೆ. ಆ್ಯಂಡ್ ಎಲ್ಲದಕ್ಕಿಂತ ಇಂಪಾರ್ಟೆಂಟಾಗಿ ಅವತ್ತು ಕಿರಣ ತೀರ್ಕೊಂಡಿದ್ದ ದಿವಸ ಸಾಕಷ್ಟು ಜನ ರಾತ್ರಿಯೆಲ್ಲ ನನಗೆ ಫೋನ್ ಮಾಡಿದ್ರು, ಸಾಕಷ್ಟು ವಿಷಯಗಳು ಹೇಳ್ತಿದ್ರು. ತುಂಬ ತುಂಬ ಅಂದರೆ ತುಂಬ ನಾನು ದುಃಖಪಟ್ಟಿದ್ದೀನಿ. ಕಿರಣನ್ನ ನಾನು ನಿಜವಾಗ್ಲೂ ಬೇಜಾರು ಮಾಡ್ಕೊಳೋದು ವಿಷಯ. ಅವನು ಒಂದು ಮಾತು ಹೇಳ್ಬೋದಾಗಿತ್ತು ಅವನಿಗೆ ಏನಾಗ್ತಿದೆ ಅಂತ. ಒಂದೇ ಒಂದು ಅವತ್ತು ಹಿಂದಿನ ದಿವಸ ಅದು ಎರಡು ಮರ್ಡರ್ ಆಯಿತು ಬ್ಯಾಕ್ ಟು ಬ್ಯಾಕು. ಆಮೇಲೆ ಒಂದು 307 ಕೇಸ್ ಆಗಿತ್ತು. ಒಂದು ಮರ್ಡ್ರಿಗೆ ನಾನೇ ಎದ್ದು ಹೋಗಿದ್ದೆ ರಾತ್ರಿ, ಹಿಂದೂ ಮುಸ್ಲಿಂ ರಿಲೇಟೆಡ್ ಇದೆ ಅಂದ್ಬಿಟ್ಟು ಇಮಿಡಿಯೇಟ್ ಆಗಿ ಎದ್ದೋಗಿದ್ದೆ. ರಾತ್ರಿ ಎಲ್ಲ ಇದ್ದು ಅರೆಸ್ಟ್ ಆಗೋ ತನಕ ಬೆಳಗಿನ ಜಾವ 3 ಗಂಟೆ ತನಕ ಅನ್ಸುತ್ತೆ ನಾವು ನಂದಿನಿ ಎಲ್ಲ ಒಟ್ಟಿಗೆ ಇದ್ವಿ. ಆಮೇಲೆ ಆವತ್ತಿನ ದಿವಸ ಎಲ್ಲ ಅದೇ ಆಯಿತು. ತಿರ್ಗಾ 2ನೇ ದಿನ ರಾತ್ರಿನೂ ಮಧ್ಯರಾತ್ರಿ ತಿರ್ಗಾ ಆಗೇನೊಂದು ಮರ್ಡರ್ ಆಗಿತ್ತು. ಬಟ್ ಆ ಟೈಮಲ್ಲಿ ಯಾರು ಮಾಡಿದ್ದಾರೆ ಅಂತ ಗೊತ್ತಿತ್ತು, ಯಾರಂತನೂ ಐಡೆಂಟಿಫೈ ಆಗಿತ್ತು, ಮತ್ತು ಇಶ್ಯೂಸ್ ಏನಿಲ್ಲ ಅಂತ ಗೊತ್ತಿತ್ತು. ನಾನು ಪ್ರಾಬಬ್ಲಿ ಅವತ್ತು ಕುಮಾರ್ ಇದ್ದ ಅನ್ಸುತ್ತೆ. ಎಲ್ಲಿ ಕುಮಾರ್? ಅವ್ರಿಗೆ ಫೋನ್ ಮಾಡಿದೆ ಅನ್ಸುತ್ತೆ ಅಷ್ಟೇ. ನಿಮಗೂ ಮಾಡಿದ್ನೋ ಇಲ್ವೋ ಅಥವಾ ಅಡಿಷನಲ್ SP ಒಬ್ರಿಗೆ ಅಷ್ಟೇ ಅನ್ಸುತ್ತೆ ಮಾಡಿದ್ದು. ಇಡೀರಿ ಅವ್ರು ಸಿಗ್ತಾರೆ ಅಂದ್ಬಿಟ್ಟು ಫೋನ್ ಇಟ್ಟೆ. ಬಟ್ ಬೆಳಿಗ್ಗೆ ಅಷ್ಟನೂ ನಾನು ತಲೆ ಕೆಡಿಸ್ಕೊಳಕ್ಕೆ ಹೋಗಲಿಲ್ಲ. ಗೊತ್ತಿರೋ ಆರೋಪಿ ಎಲ್ಲಿ ಹೋಗ್ತಾರೆ, ಸಿಗ್ತಾರೆ ಅಂತ ನಾನು ಅಷ್ಟೊಂದು ಪ್ರೆಷರ್ ಏನೂ ಹಾಕಕ್ಕೆ ಹೋಗಲಿಲ್ಲ. ನಂತರದಲ್ಲಿ ಕುಮಾರಿಗೆ ಫೋನ್ ಮಾಡಿದೆ. IG ಸರ್ ಬರ್ತಾರಂತಪ್ಪ, ಅದೇನೇನು ಬೇಗ ಪ್ರೊಸೀಜರ್ಸ್ ಮಾಡಿ ಅಂತ ಒಂದು ಮಾತು ಹೇಳಿ ಫೋನ್ ಇಟ್ಟೆ. ಅದಾದ ಕೆಲವು ನಿಮಿಷದ ನಂತರದಲ್ಲಿ ಕುಮಾರ್ ವಾಪಸ್ಸು ಹತ್ಕೊಂಡು ಫೋನ್ ಮಾಡಿದ್ರು, ಸರ್ ಹಿಂಗೆ ಮಾಡ್ಕೊಂಬಿಟ್ಟಿಯಾನೆ ಅಂತ. ಲಿಟ್ರಲಿ ನನಗೆ ಅವಾಗ ಕೈಕಾಲು ಆಡಲಿಲ್ಲ. ಯಾಕೆ ಏನು ಅಂತ ನಂಗೆ ಐಡಿಯಾನೂ ಇರಲಿಲ್ಲ. ಫೋನ್ ಕಾಲ್ಸು, ಮೀಡಿಯಾ, ಸೀನಿಯರ್ ಆಫೀಸರ್ಸು, ಎಷ್ಟೊಂದು ಜನ ಎಲ್ಲರೂ ಒಟ್ಟಿಗೆ ಕೇಳ್ತಾನೆ ಇದ್ದಾರೆ. ಪ್ರಾಬಬ್ಲಿ ಅವತ್ತು ನನಗೆ ಹಾಸನಲ್ಲಿ ಮರೆಯೋಕ್ಕಾಗದೇ ಇರೋ ಒಂದು ಘಟನೆ ಆ ದಿನ. ಬಟ್ ಅವನು ದುಡುಕ್ದ ಅಂತ ಒಂದೇ ಒಂದು ನನಗೆ ಅವನ ಮೇಲೆ ಸಿಟ್ಟಿದೆ. ಒಂದು ಫೋನ್ ಮಾಡಿದರೆ ಗ್ಯಾರಂಟಿ ಅಟ್ಲೀಸ್ಟು ಅವನಿಗೇನೂ ಆಗ್ದಲೇ ಇರೋ ಅಂಥ ರೀತಿಲಿ ಆದರೂ ನಾವು ಅವನನ್ನು ಉಳಿಸ್ಕೊಬೋದಾಗಿತ್ತು. ಬಟ್ ಅವನು ಆ ಒಂದು ಅವಕಾಶನೇ ಕೊಡಲಿಲ್ಲ. ಆ ಒಂದು ದುಃಖದಲ್ಲಿಂದ ನಾನು ಹಾಸನದಿಂದ ಹೊರಗಡೆ ಹೋಗ್ತಿದ್ದೀನಿ. ಬಟ್ ಅವನ ಮೇಲೆ ಅಷ್ಟೇ ಸಿಟ್ಟು ಇವತ್ತಿಗೂ ಇದೆ ನನಗೆ. ಯಾಕೆಂದರೆ ಎಲ್ಲ ರೀತಿ ಅವನಿಗೆ ಸಪೋರ್ಟ್ ಮಾಡಿ ಅವನಿಗೆ ಈ ರೀತಿ ಮಾಡೋದ್ನಲ್ಲ ಅನ್ನೋ ಒಂದು ಕೊರಗಿದೆ ನನ್ನಲ್ಲಿ. ಬಟ್ ಅದಾದಮೇಲೆ ಅವ್ರ ಫ್ಯಾಮಿಲಿಗೆ ನನ್ನ ಕೈಲಿಂದ ಏನಾಗುತ್ತೋ ಅದೆಲ್ಲನೂ ನಾನು ಮಾಡಿದ್ದೀನಿ. ಪ್ರಾಬಬ್ಲಿ ಅಡಿಷನಲ್ SP ಅವರು ಅದಕ್ಕೆ ನನಗೆ ಸಾಥ್ ಕೊಟ್ಟಿದ್ದಾರೆ. ಆ ಟೈಮಲ್ಲಿ ನಾನು IG ವಿಪುಲ್ ಸರ್ ಜ್ಞಾಪಿಸ್ಕೊಬೇಕು. ಅವ್ರು ಬಿಟ್ಟರೆ ಆ ಟೈಮಲ್ಲಿ ನನಗೆ ಯಾರೂ ಧೈರ್ಯ ಹೇಳಲಿಲ್ಲ. ಬೆಳಿಗ್ಗೆಯಿಂದ ರಾತ್ರಿ ತನಕ ನನ್ನ ಜೊತೇಲಿದ್ದರು. ರಾತ್ರಿ ಅವರು ಮೈಸೂರಿಗೆ ಹೋದ್ಮೇಲೂ ನನಗೆ ಫೋನ್ ಮಾಡಿ ನನ್ನ ಜೊತೆ ಮಾತಾಡಿದ್ರು. ಸೊ ವಿಪುಲ್ ಸರ್ ನಾನು ಜ್ಞಾಪಿಸ್ಕೊಬೇಕು ಈ ಸಂದರ್ಭದಲ್ಲಿ. ನನ್ನನ್ನು ಎರಡನೇದಾಗಿ ಜ್ಞಾಪಿಸ್ಕೊಳ್ಬೇಕಾಗಿರೋದು ಅಡಿಷನಲ್ SP ನಂದಿನಿ ಅವ್ರನ್ನ. ಮೋರ್ ದೆನ್ ಅ ಕೊಲೀಗ್, ಮೋರ್ ದೆನ್ ಆಫೀಸರ್. ಅವ್ರು ನನಗೆ ಒಳ್ಳೆ ಸಿಸ್ಟರ್ ಥರ ಇದ್ದರು. ನಾವು ಆ ಒಂದು ಬಾಂಧವ್ಯನ ಚೆನ್ನಾಗಿ ಇಟ್ಕೊಂಡಿದ್ವಿ. ಯಾವುದೇ ವಿಷಯ ಇದ್ರೂ ಮುಕ್ತವಾಗಿ ಚರ್ಚೆ ಮಾಡ್ತಿದ್ವಿ. ಸೊ ನಂದಿನಿ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ 2 ವರ್ಷದ 5 ತಿಂಗಳ ಒಂದು ಜರ್ನಿಲಿ ಅವರು ತುಂಬ ನನಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಜೊತೆಗೆ ನಾನು ಜ್ಞಾಪಿಸ್ಕೊಳ್ಬೇಕಾಗಿರೋಂಥ ಇನ್ನೊಬ್ಬರು ಇಂಪಾರ್ಟೆಂಟ್ ವ್ಯಕ್ತಿ DC ಸರು. ನಿಜ ಹೇಳ್ತೀನಿ, ಇಂಥ DC ಯಾರಿಗೂ ಸಿಗಲ್ಲ. ಪ್ರಾಬಬ್ಲಿ ಬೇರೆ ಯಾರೇ DC ಈ ಜಾಗದಲ್ಲಿ ನನ್ನ ಟೆನ್ಯೂರಲ್ಲಿ ಇದ್ದಿದ್ರೆ ಪ್ರಾಬಬ್ಲಿ ಇಷ್ಟು ವರ್ಷ ಸರ್ವೈವಲ್ಲು ಹಾಗೂ ಯಾವುದೇ ರೀತಿಯಾದಂಥ ಗೋಜು ಗೊಂದಲಗಳಿಲ್ದಲೇ ಇಲ್ಲಿಂದ ಹೋಗೋವಂಥ ಒಂದು ಪ್ರಮೇಯ ಬರ್ತಿರ್ಲಿಲ್ಲ. DC ಸರ್ಗೆ ನಾನು ಯಾವತ್ತಿದ್ರೂ ಈಸ್ ಲೈಕ್ ಮೈ ಎಲ್ಡರ್ ಬ್ರದರ್. ಅವ್ರು ಹಂಗೆ ನಾನು ಟ್ರೀಟ್ ಮಾಡಿದ್ದಾರೆ. ಪ್ರತಿ ಸಂದರ್ಭದಲ್ಲೂ ಅವರೊಬ್ಬರು DC ಥರ ನೋಡ್ತಿರ್ಲಿಲ್ಲ. ಆಸ್ ಅ ರೆಸ್ಪಾನ್ಸಿಬಲ್ ಆಫೀಸರ್ ಆಗಿ ಅವರು ಎಲ್ಲರನ್ನೂ ಟ್ರೀಟ್ ಮಾಡಿದ್ದಾರೆ. ಅವ್ರಿಗೆ ನಾನು ಈ ಸಂದರ್ಭದಲ್ಲಿ ನೆನೆಸ್ಕೊತೀನಿ. ಜೊತೆಗೆ ಪರಮೇಶ್ವರ್ ಅವರು, ಅವ್ರನ್ನ ಜೊತೆ ಒಳ್ಳೆ ಒಡನಾಟ ಇತ್ತು. ಅವ್ರ ಜೊತೆಗೂ ಒಳ್ಳೆ ಒಂದು ಉತ್ತಮ ಬಾಂಧವ್ಯ ಇತ್ತು. ಇನ್ನು ಹೇಳಲೇಬೇಕಾಗಿಲ್ಲ, ಕಾಂತರಾಜ್ ಸರ್ ಅವರು ಡಿಸ್ಟ್ರಿಕ್ಟ್ ಮಿನಿಸ್ಟ್ರಾಗಿ ಗೋಪಾಲಯ್ಯ ಸರ್ ಯಾವಾಗ ಚಾರ್ಜ್ ತೊಗೊಂಡ್ರು, ಗೋಪಾಲಯ್ಯ ಸರ್ ನಮಗೆ ತುಂಬ ಹೆಲ್ಪ್ ಮಾಡಿದ್ರು.
ಒಳ್ಳೆ ಸಪೋರ್ಟ್ ಕೊಟ್ಟರು. ಯಾವುದೇ ವಿಷಯ ಇದ್ರೂ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದ್ರೆ ಅರ್ಥ ಮಾಡ್ಕೊಂಡು ಆಯಿತು ನೀವು ಮಾಡಿ ಸಾಹೇಬ್ರೆ ಅಂತ ಹೇಳ್ತಿದ್ರು. ಅವ್ರಿಗೆ ಅರ್ಥ ಮಾಡಿಸ್ತಲೇ ಇರೋ ಸಂದರ್ಭದಲ್ಲಿ ಕಾಂತರಾಜ್ ಸಾಹೇಬರು ತುಂಬಾ ಸಪೋರ್ಟಿವ್ ಸಿಸ್ಟಮ್ ಆಗಿ ವರ್ಕ್ ಮಾಡಿದ್ದಾರೆ. ಆ್ಯಂಡ್ ಹಲವಾರು ವಿಷಯಗಳಲ್ಲಿ ಅವರುಗಳು ನಮ್ಮ ಡಿಪಾರ್ಟ್ಮೆಂಟ್ಗೆ, ನಮಗೆ ಪರ್ಸ್ನಲ್ ಆಗಿ, ಪ್ರೊಫೆಷನಲ್ ಆಗಿ ಹಾಗೂ ಹೆಲ್ಪ್ ಮಾಡಿದ್ದಾರೆ. ಸೊ ಅವ್ರಿಗೆ ನಾನು ಈ ಒಂದು ಸಂದರ್ಭದಲ್ಲಿ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಬಸವರಾಜು ಏಜಲ್ಲಿ ನನಗಿಂತ ದೊಡ್ಡವರು, ಬಟ್ ಸರ್ವಿಸಲ್ಲಿ 1 ವರ್ಷ ಜೂನಿಯರು. ಬಟ್ ಪ್ರತಿ ಸತಿ ಆನೆ ತುಳ್ತಾ ಆದಾಗ್ಲೂ ಫೋನ್ ಸ್ವಿಚ್ ಆಫ್ ಆಗೋಗಿರ್ತಿತ್ತು. ಆಮೇಲೆ ಒಂದು ಅರ್ಧ ಗಂಟೆ ಆದಮೇಲೆ ಫೋನಿಗೆ ಸಿಗೋರು, ಸರ್ ಹೋಗ್ತಾ ಇದ್ದೀನಿ ಸರ್ ಸ್ಪಾಟ್ಗೆ, ನಿಮ್ಮವ್ರಿಗೆ ಹ್ಯಾಂಡಲ್ ಮಾಡಕ್ಕೆ ಹೇಳಿ ಅಂತಿದ್ರು. ನಾವು ಹ್ಯಾಂಡಲ್ ಮಾಡ್ತಿದ್ವಿ, ಅವರು ಹೋಗಿ ಸಮಾಧಾನ ಪಡಿಸ್ತಿದ್ರು. ಬಟ್ ಅವ್ರಿಗೂ ಇನಿಷಿಯಲ್ ಡೇಸ್ ನಂತರನೇ ತುಂಬ ಸ್ಟ್ರಗಲ್ ಮಾಡಿದ್ದಾರೆ. ಅವ್ರಿಗೆ ಸೀರಿಯಸ್ ಆಗಿ ಸ್ಟಾರ್ಟಿಂಗಲ್ಲಿ ಅವ್ರಿಗೆ ಎಫೆಕ್ಟ್ ಆದಾಗ ನಾನೇ ಹೇಳಿದ್ದು, ಹೋಗಪ್ಪ ಪುರ್ದಮ್ಮಕ್ಕೆ ಹೋಗ್ಬಿಟ್ಟು ಒಂದು ಪೂಜೆ ಗೀಜೆ ಮಾಡ್ಕೊಂಬ ಅಂತ. ಹೋಗಿ ಮಾಡ್ಸಿದಾರೆ ಕೂಡ. ಅವಾಗಿಂದ ಸ್ವಲ್ಪ ನಗು ಮುಖದಿಂದ ಇರೋದು ನೋಡಿದ್ದೀನಿ. ಜೊತೆಗೆ ನಾನು ಇನ್ನೊಬ್ರು ಬಗ್ಗೆ ಮಾತಾಡಬೇಕು. ADC ಅವರು ನಮಗೆ ಮುಂಚಿಂದನೂ ಪರಿಚಯ. ನಾನು ಚಿಕ್ಕ ಹುಡುಗ ಇದ್ದಾಗ್ಲೂ ಅವರ ಬ್ರದರ್ ಒಬ್ರು ತಿಮ್ಮೇಗೌಡ ಅಂತ ಇದ್ದಾರೆ, ಅವ್ರು ನನ್ನನ್ನು ಎತ್ತಾಡ್ಸಿದ್ದಾರೆ. ಸೊ ಅವರಿಂದ ನನಗೆ ಮೇಡಮ್ ಅವ್ರ ಪರಿಚಯ. ಸೊ ಅವ್ರು ಪ್ರತಿ ಸತಿನೂ ಬಂದಾಗಲೂ ಅದೇ ಸಲಿಗೆಯಲ್ಲಿ ನನಗೆ ಅದೇ ಪ್ರೀತಿ ವಿಶ್ವಾಸದಲ್ಲಿ ಎಲ್ಲರ ಮುಂದೆನೂ ಹೊಡಿತೀನಿ ನಿಮಗೆ ಅಂತ ಹೇಳೋರು. ಇವಾಗಲೂ ಹೇಳಿದ್ರು, ಕೊನೆಯವರೆಗೂ ಅವ್ರು ಹೇಳ್ತಾರೆ, ನನಗೆ ಗೊತ್ತು. ಯಾಕೆಂದರೆ ಅವರು ಒಂದು ಅಮ್ಮನ ಸ್ಥಾನದಲ್ಲಿ ಹಾಗೂ ಒಬ್ಬರು ನನಗೆ ವೆಲ್ ವಿಶರ್ ಆಗಿ ಯಾವತ್ತೂ ಒಬ್ಬರು ಸಪೋರ್ಟ್ ಸಿಸ್ಟಮ್ ಆಗಿದ್ದಾರೆ. ಆ್ಯಂಡ್ ಎಲ್ಲ ರೆವೆನ್ಯೂ ಮ್ಯಾಟರ್ ಅವ್ರ ತಲೆ ಮೇಲೆ ನಾವು ಎತ್ತಾಗ್ತಿದ್ದು. ಸೊ ಅವರಿಗೆ ನಾನು ಈ 2.5 ವರ್ಷಗಳ ಕಾಲ ನನಗೆ ಸಪೋರ್ಟ್ ನೀಡಿದ್ದಕ್ಕೆ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ನಾನು ಪ್ರತಿಯೊಬ್ಬ ಅಧಿಕಾರಿಗಳನ್ನೂ ನಾನು ಈ ಸಂದರ್ಭದಲ್ಲಿ ಜ್ಞಾಪಿಸ್ಕೊಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಏನಾದರೂ ಹಾಸನಲ್ಲಿ ಈ 2.5 ವರ್ಷಗಳಲ್ಲಿ ಕ್ರೈಮ್ಸ್ ಎಲ್ಲ ಇದ್ದೇ ಇರುತ್ತೆ, ಲಾ ಆ್ಯಂಡ್ ಆರ್ಡರ್ ಇಶ್ಯೂಸ್ಗಳು ಇದ್ದೇ ಇರುತ್ತೆ, ಡಿಟೆಕ್ಷನ್ ಇರುತ್ತೆ, ಬೈಗುಳಗಳಿರುತ್ತೆ. ನಾವು ಬೈದಾಗ ನೀವುಗಳೆಲ್ಲ ಪಾರ್ಟಿ ಮಾಡೋ ಸಂದರ್ಭದಲ್ಲಿ ನಮ್ಮನ್ನು ಬೈಕೊಳೋದು ಇರುತ್ತೆ, ಇಮಿಟೇಟ್ ಮಾಡೋದು ಇರುತ್ತೆ, ಎಲ್ಲ ರೀತಿಯೇನೂ ಇರುತ್ತೆ. ಬಟ್ ಅವೆಲ್ಲ ಮೀರಿ ಏನೋ ಒಂದು ಬಾಂಧವ್ಯ ನಿಮ್ಮ ಜೊತೆ ಇದೆ. ಈ ಬಾಂಧವ್ಯ ಸದಾಕಾಲ ನಿಮ್ಮ ಜೊತೆ ಇದೇ ರೀತಿ ಇರಲಿ ಅಂತ ನಾನು ಇಷ್ಟಪಡ್ತೀನಿ. ನಾಟ್ ಆಸ್ ಅನ್ ಆಫೀಸರ್, ಆಸ್ ಅ ಹ್ಯೂಮನ್ ಬೀಯಿಂಗ್. ಆಫೀಸರ್ ಆಗಿ ಮಾಡೋ ಡ್ಯೂಟಿಗಳು ನಾವೆಲ್ಲ ಮಾಡಲೇಬೇಕು. ಒಂದೊಂದ್ಸತಿ ನಾವು ಎಡುತ್ತೀವಿ, ಒಂದೊಂದ್ಸತಿ ನೀವು ಎಡುತ್ತೀರಾ, ಒಂದೊಂದ್ಸತಿ ನಮ್ಗೆ ಅರ್ಥ ಆಗ್ತಿರಲ್ಲ, ಒಂದೊಂದ್ಸತಿ ನಿಮ್ಮ ಪ್ರೆಷರ್ಸು ನಮ್ಗೆ ಗೊತ್ತಾಗ್ತಿರಲ್ಲ, ಒಂದೊಂದ್ಸತಿ ನಮ್ಮ ಪ್ರೆಷರ್ಸು ನಿಮ್ಗಳು ಗೊತ್ತಾಗ್ತಿರಲ್ಲ. ಇದೆಲ್ಲ ಸಂದರ್ಭಗಳಲ್ಲಿ ಹೇಗೆ ಒಬ್ರನ್ನೊಬ್ರನ್ನ ಬಿಟ್ಕೊಡ್ದಲೆ ಆಸ್ ಅ ಡಿಪಾರ್ಟ್ಮೆಂಟ್, ಆಸ್ ಅ ಯೂನಿಟ್ ವರ್ಕ್ ಮಾಡ್ತೀವಿ ಅನ್ನೋದನ್ನ ಈ 2.5 ವರ್ಷ ನಾವೆಲ್ಲರೂ ತೋರಿಸಿದ್ದೀವಿ. ಇನ್ನು ಮುಂದೆ ಕೂಡ ಹರಿರಾಮ್ ಶಂಕರ್ ಅವ್ರಿಗೆ ಇದೇ ರೀತಿ ಒಂದು ಪ್ರೋತ್ಸಾಹ, ಇದೇ ರೀತಿ ಒಂದು ಬೆಂಬಲ, ಜೊತೆಗೆ ಅವ್ರು ಎಕ್ಸ್ಪೆಕ್ಟ್ ಮಾಡೋದು ಒಂದು ಒಬಿಡಿಯನ್ಸು, ಅದನ್ನು ಅವ್ರಿಗೆ ನೀಡಿ ಅವ್ರಿಗೆ ಎಲ್ಲ ರೀತಿಯ ಸಹಕಾರ ಕೊಟ್ಟು ಅವ್ರಿಗೂ ಈ ಜಿಲ್ಲೆಯಿಂದ ಹೋಗುವಂಥ ಸಂದರ್ಭದಲ್ಲಿ ಅವರೂ ಕಣ್ಣೀರು ಹಾಕೋಬೇಕು, ಆ ಥರ ನೋಡ್ಕೊಳ್ಳಿ. ಅಜಯ್ ಹೇಳ್ತಿದ್ದ ಎಲ್ಲರಿಗೂ ಪೋಸ್ಟಿಂಗ್ ಕೊಡಿಸಿದ್ರು ಅಂತ. ನಾನು ಪೋಸ್ಟಿಂಗ್ ಕೊಡಿಸಿದ್ದೀನೋ ಇಲ್ವೋ ಗೊತ್ತಿಲ್ಲ, ಬಟ್ ನಿಮ್ಮ ಪರವಾಗಂತೂ ನಾನು ಮಾತಾಡಿದ್ದೀನಿ. ಅಷ್ಟು ಮಾತ್ರ ನಾನು ಮನಸ್ಪೂರ್ವಕವಾಗಿ ಹೇಳಬಲ್ಲೆ. ಬರೀ PSIs ಅಲ್ಲ, DYSP, ಅಡಿಷನಲ್ SP, ಇನ್ಸ್ಪೆಕ್ಟರ್ ಲೆವೆಲಲ್ಲೂ ನನ್ನ ಕೈಲಾಗಿರೋ ಅಷ್ಟು ನಾನು ಮನಸ್ಪೂರ್ವಕವಾಗಿ ನಾನು ಪ್ರಯತ್ನ ಪಟ್ಟಿದ್ದೀನಿ. ಕೆಲವೊಂದು ಸಂದರ್ಭದಲ್ಲಿ ಸಕ್ಸಸ್ ಆಗಿದ್ದೀವಿ, ಕೆಲವೊಂದು ಸಂದರ್ಭದಲ್ಲಿ ಫೇಲ್ಯೂರ್ ಆಗಿದ್ದೀವಿ. ಬಟ್ ನನಗೆ ಗೊತ್ತಿರಂಗೆ ಪೊಲಿಟಿಕಲ್ ಪ್ರೆಷರ್ಸ್ ನಿಮ್ಮ ಮೇಲೆ ಜಾಸ್ತಿ ಬರದೇ ಇರಂಗೆ ನಾನು ನೋಡ್ಕೊಳೋ ಒಂದು ಪ್ರಯತ್ನ ಪಟ್ಟಿದ್ದೀನಿ. ಆದಷ್ಟು ನಾನೇ ತಗೊಂಡಿದ್ದೀನಿ. ಬಟ್ ಕೆಲವೊಂದು ಸಂದರ್ಭದಲ್ಲಿ ನಿಮ್ಮನ್ನೇನಾದರೂ ನಿಮ್ಮ ಮೇಲೆ ಪ್ರೆಷರ್ ಹಾಕಿದ್ರೆ
ಪ್ರಾಬಬ್ಲಿ ಅದು ಆ್ಯಸ್ ಅ ಯೂನಿಟ್ ಆಫೀಸರ್ ಅದು ನನ್ನ ತಪ್ಪಾಗಿರುತ್ತೆ. ಯಾಕಂದರೆ ಒಂದು ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಿ ಕೊಡೋ ಅಂಥದ್ದು ಸಬಾರ್ಡಿನೇಟ್ಸ್ಗೆ ನನ್ನ ಜವಾಬ್ದಾರಿ ಆಗಿರುತ್ತೆ. ಆ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಿ ಕೊಡೋಕ್ಕಾಗ್ದಲೇ ನೀವು ಮುಕ್ತವಾಗಿ ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿಕೊಡದೇ ಇರೋಂಥ ಸಂದರ್ಭದಲ್ಲಿ ಏನಾದರೂ ನಿಮ್ಮ ಟೆನ್ಯೂರ್ ನನ್ನ ಜೊತೆಗೆ ಏನಾದರೂ ಬಂದಿದ್ರೆ ಅದು ನನ್ನ ಫೇಲ್ಯೂರ್ ಆಗಿರುತ್ತೆ. ಬಟ್ ನಿಮಗೆ ಮುಕ್ತವಾಗಿ ಕೆಲಸ ಮಾಡೋ ಅಂಥ ಒಂದು ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಿಕೊಟ್ಟಿದ್ರೆ ಅದು ನನ್ನ ಗೆಲುವಾಗುತ್ತೆ. ಅದು ಎಷ್ಟರ ಮಟ್ಟಿಗೆ ನಾನು ಸಾಧಿಸಿದ್ದೀನಿ ಅದು ನಿಮ್ಗಳು ಗೊತ್ತಿರುತ್ತೆ ಇಂಡಿವಿಜುವಲ್ ಆಗಿ. ಬಟ್ ಎಲ್ಲರೂ ನನ್ನ ಜೊತೆ ಒಳ್ಳೆ ಉತ್ತಮವಾಗಿ ಕೆಲಸ ಮಾಡಿದ್ದೀರಾ, ಅದಕ್ಕೆ ನಾನು ಧನ್ಯವಾದ ಹೇಳ್ತೀನಿ. ಏನಾದರೂ ಹಾಸನಲ್ಲಿ ಒಳ್ಳೆ ಹೆಸರು ತಗೊಂಡು ಏನಾದರೂ ಇವತ್ತು ನಾನು ಹೋಗ್ತಿದ್ರೆ ಅದಕ್ಕೆಲ್ಲ ಕಾರಣೀಕರ್ತರು ನೀವುಗಳು. ಅದಕ್ಕಾಗಿ ನಿಮಗೆ ನಾನು ಧನ್ಯವಾದ ಅರ್ಪಿಸಕ್ಕೆ ಹೇಳಕ್ಕೆ ಇಷ್ಟಪಡ್ತೀನಿ. ಏನಾದರೂ ಕೆಲವೊಂದು ಫೇಲ್ಯೂರ್ಸ್ ಏನಾದರೂ ಇದ್ದರೆ ಅದನ್ನ ಎಲ್ಲ ಹೊಣೆಗಾರಿಕೆ ನಾನು ತಗೊತೀನಿ. ಪ್ರಾಬಬ್ಲಿ ಅಂತ ಒಂದು ಎಲ್ಲೆಲ್ಲಿ ಫೇಲ್ಯೂರ್ಸ್ ಆಗಿದ್ದೀವಿ ಅದನ್ನು ಸರಿಪಡಿಸ್ಕೊಂಡು ಕಲಿಯೋ ಅಂಥ ಒಂದು ಬೆಳವಣಿಗೆ ಕೂಡ ನನ್ನಲ್ಲಿ ಆಗಬೇಕಾಗಿರುತ್ತದೆ. ಅದನ್ನು ನಾನು ಮೈಗೂಡಿಸ್ಕೊತೀನಿ. ಭಾನು ಅವರು ಹೇಳ್ತಿದ್ರು ಶಿ ಈಸ್ ಅ ವಂಡರ್ಫುಲ್ ಆಫೀಸರ್. ಭಾನು, ಥ್ಯಾಂಕ್ ಯು ಅಪ್ಪ. ಬಟ್ ಒಂದೇ ಒಂದು ಸಂದರ್ಭದಲ್ಲಿ ನಿಮ್ಮನ್ನು ಲೆಟ್ ಡೌನ್ ಮಾಡಿದ್ದೀನಿ. ನಿಮಗೆ ನಾನು ಪರ್ಸ್ನಲಾಗಿ ಫೋನ್ ಮಾಡಿ ಹೇಳಿದ್ದೀನಿ. ಅದು ಒಂದು ವಿಷಯದಲ್ಲಿ ನಾನು ನಿಮಗೆ ಹೆಲ್ಪ್ ಮಾಡೋಕ್ಕಾಗಲಿಲ್ಲ, ಸಾರಿ. ಇನ್ನೆಲ್ಲ ವಿಷಯದಲ್ಲೂ ನಿಮಗೆ ಸಪೋರ್ಟ್ ಮಾಡಿದ್ದೀನಿ. ಎಲ್ಲ ಆಫೀಸರ್ಸ್ಗಳಿಗೂ ನಾನು PSIಸ್ಗಳಿಗೆ ಎಸ್ಪೆಷಲಿ ಅವ್ರದ್ದು ಫಸ್ಟ್ ಪೋಸ್ಟಿಂಗ್ ಟೈಮಲ್ಲಿ ಅವ್ರಿಗೇನಾದರೂ ಪೋಸ್ಟಿಂಗ್ ಕೊಟ್ಟಿದ್ರೆ ಅದು ಬರೀ ನನ್ನ ಕೈಲಿಂದ ಆಗ್ತಿರ್ಲಿಲ್ಲ. ಅದಕ್ಕೆ ನಾನು ವಿಪುಲ್ ಸರ್ನ ಹಾಗೂ ಮಧುಕರ್ ಪ್ರವೀಣ್ ಪವಾರ್ ಸರ್ನ ಜ್ಞಾಪಿಸ್ಕೊಬೇಕು. ಯಾಕೆಂದರೆ ದೇ ಟ್ರಸ್ಟೆಡ್ ಮೀ. ನಾನು ಏನು ಹೇಳ್ತೀನೋ ಅದಕ್ಕೆ ನಂಬಿಕೆ ಇಟ್ಟು ನೀನು ಹೇಳಿದ್ಯಾ ಆಯಿತು ನಾನು ಕೊಡ್ತೀನಿ, ಬಟ್ ನಿಂದೇ ಜವಾಬ್ದಾರಿ ಅಂತ ಹೇಳಿ ಅವರು ಕೊಡೋರು. ಅದೇ ರೀತಿ ಆ ಟೈಮಲ್ಲಿ ಬೇರೆಯವರು ಇಂಟರ್ಫಿಯರ್ ಆಗಬಾರ್ದು ಅಥವಾ ಪೊಲಿಟಿಷಿಯನ್ಸ್ ಇಂಟರ್ಫಿಯರ್ ಆಗಬಾರ್ದು ಅಂತ ಸಂದರ್ಭದಲ್ಲಿ ಅಂತ ಕನ್ಸರ್ನ್ಡ್ MLAಗಳಿಗೆ ನಾನೇ ಮಾತಾಡಿ ಅವ್ರನ್ನ ಒಪ್ಸಿದ್ದೀನಿ, ಅವ್ರನ್ನ ಕನ್ವಿನ್ಸು ಮಾಡಿದ್ದೀನಿ. ಅವ್ರುಗಳೂ ನನ್ನ ಒಂದು ಡಿಸಿಷನ್ಗೆ ಎಲ್ಲ ಪೊಲಿಟಿಷಿಯನ್ಸ್ಗಳು ಒಪ್ಪಿಗೆ ಕೊಟ್ಟಿದ್ದಾರೆ. ಅವ್ರುಗಳು ನನಗೆ ನನ್ನ ಡಿಸಿಷನ್ಸ್ ಬಗ್ಗೆ ನಂಬಿಕೆ ಇಟ್ಟಿದ್ರಿಂದ ಹಲವಾರು ಪೋಸ್ಟಿಂಗ್ಸ್ಗಳಿಗೆ ಕಾರಣ ಆಯಿತು. ಸೊ ನಾನು ಎಲ್ಲ ಪೊಲಿಟಿಷಿಯನ್ಸ್ ಯಾರ್ಯಾರು ಇಲ್ಲಿ ಹಾಸನ ಜಿಲ್ಲೆಯಲ್ಲಿದ್ದರೂ ಅವ್ರಿಗೆಲ್ಲರಿಗೂ ನಾನು ಧನ್ಯವಾದ ಅರ್ಪಿಸೋಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ನನಗೆ ಸಪೋರ್ಟ್ ಮಾಡಿದ್ದಾರೆ. ಎಲ್ಲ ಟೈಮಲ್ಲೂ ಕೆಲವೊಂದು ಫ್ರಿಕ್ಷನ್ಸ್ ಇರ್ತಿತ್ತು, ಬಟ್ ಐಸ್ ತಲೆ ಮೇಲೆ ಇಟ್ಕೊಂಡು ಹೆಂಗೆ ವರ್ಕ್ ಮಾಡೋದು ಅನ್ನೋದನ್ನ ಹಾಸನ ಜಿಲ್ಲೆ ಕಲಿಸ್ಕೊಟ್ಟಿದೆ. ಪೇಷನ್ಸನ್ನು ಕಲಿಸಿದೆ ಈ ಜಿಲ್ಲೆ. ಆ್ಯಂಡ್ ಎಲ್ಲದಕ್ಕಿಂತ ಇಂಪಾರ್ಟೆಂಟಾಗಿ ಒಂದು ಟೀಮ್ ವರ್ಕ್ ಏನು ಅಂತ ಹೇಳ್ಕೊಟ್ಟಿದೆ. ನಂತರದಲ್ಲಿ ನಾನು ಎಲ್ಲ DYSPಗಳು ಎಲ್ಲ ಉತ್ತಮ DYSPಗಳಿದ್ದೀರಾ, ಎಲ್ಲರಿಗೂ ಔಟ್ಸ್ಟ್ಯಾಂಡಿಂಗ್ ಕೊಟ್ಟಿದ್ದೀನಿ. ಆಲ್ ಥ್ಯಾಂಕ್ಸ್ ಟು ಉದಯ್. ಕರೆಕ್ಟ್ ಏನ್ರಿ ಉದಯ್? ಎಲ್ಲ ಇನ್ಸ್ಪೆಕ್ಟರ್ಗಳು ಪ್ರತಿಯೊಬ್ಬರೂ ಸಪೋರ್ಟ್ ಮಾಡಿದ್ದಾರೆ. ಬಟ್ ವಿನಯ್ಗೆ ನಾನು ಒಂದೇ ಹೇಳೋದು, ವಿನಯ್ ಅದನ್ನು ಚಾರ್ಜ್ ಶೀಟ್ ಮಾಡಪ್ಪ. ಅವ್ರಿಗೆ ಗೊತ್ತು ಯಾವ ಕೇಸ್ ಅಂತ. ಸಾಕಷ್ಟು ಬೆನ್ನತ್ತಿದ್ದೀವಿ, ಅದಕ್ಕೋಸ್ಕರ ಅದು ಚಾರ್ಜ್ ಶೀಟ್ ಮಾಡಲಿ. ADC ಮೇಡಮ್ ಅವ್ರು ಎಲ್ಲ ಡಾಕ್ಯುಮೆಂಟ್ಸ್ ಒದಗಿಸ್ಕೊಡ್ತಾರೆ. ಇದಕ್ಕೆ ಮುಂಚೆ ಬಂದಂಥ DYSPಗಳು ಎಲ್ಲ ಹೊಸಬ್ರಿದ್ದೀರಾ. ನಿಮ್ಗಿಂತ ಮುಂಚೆ 4 ಜನ DYSPಗಳು, ಅವ್ರ ಜೊತೆನೂ ಒಳ್ಳೆ ಉತ್ತಮ ಬಾಂಧವ್ಯ ಇತ್ತು. ಪುಟ್ಸ್ವಾಮಿ ಗೌಡ್ರು ಅವ್ರನ್ನ ನಾನು ಆಫೀಸಿಗೆ ಕರೀತಿದ್ದೆ. ಅವ್ರು ಬಂದರೆ ನನಗೆ ಸ್ಟ್ರೆಸ್ ರಿಲೀಫ್ ಆಗೋದು. ಒಳ್ಳೆ ಕಾಮಿಡಿ ಮಾಡೋರು. ಉದಯ್ ಅವ್ರನ್ನ ಆಫೀಸಿಂದ ಹೊರಗಡೆ ಕಳಿಸ್ತಿದ್ದೆ, ಸ್ಟ್ರೆಸ್ ಕಡಿಮೆ ಮಾಡ್ಕೊಳಕ್ಕೋಸ್ಕರ. ಈಸ್ ಅ ನೈಸ್ ಆಫೀಸರ್. ಅಶೋಕ್ ಅವರು ಒಡನಾಟ ಬಿಜಾಪುರಿಂದ. ಅವ್ರು ಇನ್ಫ್ಯಾಕ್ಟ್ ರೈಲ್ವೇಸಲ್ಲಿ ಇದ್ದಾಗ 2 ಸತಿ ಕೇಳಿದೆ ಬರ್ತೀರಾ ಅಶೋಕ್ ಅಂತ. ಒಳನರಸೀಪುರಕ್ಕೆ ಬರ್ತೀರಾ ಅಂತ ಕೇಳಿದೆ. ಅವ್ರು ಅಷ್ಟೊಂದು ಇಂಟ್ರೆಸ್ಟ್ ತಗೊಳ್ಳಿಲ್ಲ, ಬಟ್ ಅರಸೀಕೆರೆಗೆ ಬಂದರು. ಉದಯ್ ಇಲ್ಲಿ ಬಂದಮೇಲೆ ಗೊತ್ತಾಗಿದ್ದು, ಬಟ್ ಅವ್ರು ಬರೋಕ್ಕಿಂತ ಮುಂಚೆನೇ ಒಂದು ಒಳ್ಳೆ ಓಪನಿಂಗ್ ಇಂಟ್ರೊಡಕ್ಷನ್ ಸಿಕ್ಕಿತ್ತು ನನಗೆ. ಬಟ್ ಮನುಷ್ಯ ಆಗಲ್ಲ ಅಂತ ಅನಿಸ್ತು. ಅನಿಲ್ ಇಲ್ಲಿ ಬಂದಮೇಲೆ ಪರಿಚಯ ಆಗಿದ್ದು. ಐ ಕ್ಯಾನ್ ಟ್ರಸ್ಟ್ ಹಿಮ್. ಒಳ್ಳೆ ಹೇಳಿದ ಕೆಲಸ ಎಲ್ಲ ಇಮಿಡಿಯೇಟಾಗಿ ರೆಸ್ಪಾಂಡ್ ಮಾಡೋರು. ಮುರಳಿ, ನಾನು ಟೈಮ್ ತೊಗೊತೀನಿ ರೀ, ಇವತ್ತು ಒಂದೇ ದಿವಸ ಮಾತಾಡೋದು, ಕೇಳಿಸ್ಕೊಂಬಿಡಿ. ಮುರಳಿ ಹೊಳೆನರಸೀಪುರಕ್ಕೆ ಬಂದಾಗ ನನಗೆ ಗೊತ್ತಿತ್ತು ಹೊಳೆನರಸೀಪುರದಲ್ಲಿ ಏನೂ ತೊಂದರೆ ಆಗಲ್ಲ ಅಂತ. ಯಾಕೆಂದರೆ ಎಲ್ಲ
ಗೊತ್ತಿದ್ದೇ ಬಂದಿದ್ದಾರೆ, ಗೊತ್ತಿರೋರೆ ಹಾಕ್ಸ್ಕೊಂಡಿದ್ದಾರೆ. ಸೊ ನನಗೆ ಹೊಳೆನರಸೀಪುರದ್ದು ಅರ್ಧ ತಲೆನೋವು ಇರಲ್ಲ ಅಂತ ಅಂದ್ಕೊಂಡಿದ್ದೆ. ಇದು DYSPಗಳ ಬಗ್ಗೆ, ಇನ್ಸ್ಪೆಕ್ಟರ್ಗಳ ಬಗ್ಗೆ, ಪ್ರತಿಯೊಬ್ಬರ ಬಗ್ಗೆನೂ ನಾನು ಮಾತಾಡಬೇಕು. ವಿನಯ್ನ ಯಾವುದೇ ಸಂದರ್ಭದಲ್ಲಿ ಎಲ್ಲ ರೈಡ್ಸ್ಗಳಿಗೆ ಐ ಕುಡ್ ಹ್ಯಾವ್ ಟ್ರಸ್ಟೆಡ್ ಹಿಮ್. ಥ್ಯಾಂಕ್ ಯು ವಿನಯ್. ವಸಂತ್, ಸ್ವಲ್ಪ ಲಾಸ್ಟಲ್ಲಿ ನಿಮ್ಮ ಮೇಲೆ ಒಂದು ದೊಡ್ಡ ಜವಾಬ್ದಾರಿ ಹೊರಿಸಿದ್ವಿ. ನೀವು ಸಿಕ್ಕಾಪಟ್ಟೆ ಸ್ಟ್ರೆಸ್ಸಲ್ಲಿದ್ರಿ, ಬಟ್ ನಿಭಾಯಿಸಿದ್ದೀರಾ, ಧನ್ಯವಾದ. ಸತೀಶ್, ಸೆನ್ನಲ್ಲಿ ಕೇಸಸ್ ಜಾಸ್ತಿ ಇದೆ, ಕಡಿಮೆ ಮಾಡಬೇಕು. ಬಟ್ ವೆರಿ ಸಾಫ್ಟ್ ಪರ್ಸನ್, ವೆರಿ ಮೈಲ್ಡ್ ಪರ್ಸನ್. ಇಂಟ್ರ್ಯಾಕ್ಷನ್ ಅಷ್ಟೇ ಕಡಿಮೆ ಇರ್ತಿತ್ತು, ಮಾತು ಅಷ್ಟೇ ಕಡಿಮೆ ಇರ್ತಿತ್ತು. ಇನ್ನು ಸತ್ಯನಾರಾಯಣ್, ಹೇಳಿದ ಕೆಲಸ ಇಮಿಡಿಯೇಟಾಗಿ ಮಾಡೋರು. ಯಾವುದೇ ಕೆಲಸ ಹೇಳಿದ್ರು ಎಲ್ಲೇ ಇದ್ರೂ ಇಮಿಡಿಯೇಟಾಗೆ ಹೋಗಿ ಅಟೆಂಡ್ ಮಾಡ್ತಿದ್ರು. ಅವರು ನನಗೆ ಒಳ್ಳೆ ಸಾಥ್ ಕೊಟ್ಟಿದ್ದಾರೆ. ಪ್ರದೀಪ್ ಬಗ್ಗೆ ಹೇಳಂಗೆ ಇಲ್ಲ. ಯಾರಾದರೂ ಏನಾದರೂ ಹೊಳೆನರಸೀಪುರದಲ್ಲಿ ಯಾವುದೇ ಘಟನೆಗಳನ್ನು ಶಮನ ಮಾಡೋ ಅಂಥ ಒಂದು ತಾಕತ್ತಿದ್ರೆ ಅದು ಪ್ರದೀಪ್ಗೆ. ಹರಿ, ಯು ಶುಡ್ ಆಲ್ವೇಸ್ ಡಿಪೆಂಡ್ ಆನ್ ಪ್ರದೀಪ್. ಕೃಷ್ಣರಾಜು ಅವರು ಮುಂಚೆ ಒಂದು ದೊಡ್ಡ ಸರ್ಕಲ್ ಇತ್ತು, ಆಮೇಲೆ ಎಕ್ಸ್ಟೆನ್ಷನ್ಗೆ ಬಂದರು. ಕೃಷ್ಣರಾಜು ಅವ್ರಿಗೇ ನಾನು ಜಾಸ್ತಿ ಕೆಲಸಗಳು ಹೇಳ್ತಿದ್ದು, ಮತ್ತು ಸ್ವಲ್ಪ ಜಾಸ್ತಿ ಕೂಗಾಡಿರೋದು ಅವ್ರಿಗೇನೆ. ಬೇಜಾರು ಮಾಡ್ಕೊಬೇಡಿ, ಕೆಲಸದ ಒತ್ತಡ ಅಷ್ಟೇ. ಶ್ರೀಕಾಂತ್, ಒಳ್ಳೆ ಉತ್ತಮ ಡಿಟೆಕ್ಷನ್ಸ್ಗಳು ನಿಮ್ಮ ಟೈಮಲ್ಲಿ ಆಗಿದೆ. ನಮ್ಮದು ಒಂದು ಡಿಟೆಕ್ಷನ್ ಪರ್ಸಂಟೇಜ್ ಅಟ್ಲೀಸ್ಟ್ ಒಂದು 45 to 50 ಇದೆ ಅಂದರೆ ಅದಕ್ಕೆ ನಿಮ್ಮ ಕೊಡುಗೆ ತುಂಬ ಇದೆ. ನಿಮಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೋಮೇಗೌಡ್ರೆ, ಅರಸೀಕೆರೆಗೆ ಬಂದಂಥ ಸಮಯದಲ್ಲಿ ಸಾಕಷ್ಟು ನಿಮ್ಮ ವಿರುದ್ಧ ಕೆಲವರು ಬೇಡ 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 ಅಂತಿದ್ರು. ಬಟ್ ನೀವು ಅವ್ರಿಗೆಲ್ಲರನ್ನೂ ಸುಳ್ಳು ಮಾಡಿದ್ದೀರಾ, ಎಲ್ಲರನ್ನೂ ಹ್ಯಾಂಡಲ್ ಮಾಡಿದ್ದೀರಾ, ಒಳ್ಳೆ ಕೆಲಸ ಮಾಡಿದ್ದೀರಾ. ಆರೋಗ್ಯಪ್ಪ ಸ್ವಲ್ಪ ದಿವಸ ನಮ್ಮ ಜೊತೆ ಇದ್ದರು, ತಿರ್ಗಾ ವಾಪಸ್ ಹೋದರು, ತಿರ್ಗಾ ವಾಪಸ್ ಬಂದರು. ಬಂದಂಥ ಸಮಯದಲ್ಲಿ ಒಂದು ದೊಡ್ಡ ಬ್ಯಾಂಕ್ ಜೊತೆ ಬಂದರು, ಅದು ಹಾಸನ್ ರೂರಲ್ಲಿಗೆ ಬಂದರು. ಬಟ್ ಅವರು ಅಷ್ಟೇ ನೇರವಾಗಿ ಏನೇ ಇದ್ರೂ ಹಿಂಗಾಗತ್ತೆ ಸರ್, ಹಿಂಗಾಗಲ್ಲ ಸರ್ ಅಂತ ನೇರವಾಗಿ ಹೇಳ್ತಿದ್ರು. ಅವರು ಒಳ್ಳೆ ಕೆಲಸ ಮಾಡಿದ್ರು. ಹೇಮಂತ್, ಅನದರ್ ಟ್ರಸ್ಟೆಡ್ ಪರ್ಸನ್. ನಾನು ಹೇಮಂತ್ಗೆ ಸ್ಪೆಷಲಾಗಿ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದೇ ಒಂದು ರೀಸನ್ನು, ಅವ್ರದ್ದು ಅಲ್ಲದೆ ಇರೋ ಜುರಿಸ್ಡಿಕ್ಷನ್ ಬಿಟ್ಟು, ಅವ್ರಿಗೆ ಅಲ್ಲದೆ ಇರೋ ಕೆಲಸ ಬಿಟ್ಟು, ಅವ್ರಿಗೆ ಯಾವುದೇ ರೀತಿ ಟೀಮಲ್ಲಿ ಇನ್ಕ್ಲೂಡ್ ಮಾಡ್ದಲೇ ಇದ್ರು ಜಸ್ಟ್ ನಾವು ಹೇಳಿದ್ದೀವಿ ಅಂತ ಒಂದೇ ಕಾರಣಕ್ಕೆ 4-5 ದಿನ ಒಂದು ಕ್ಯಾಮ್ರಾನ ಹಿಡ್ಕೊಂಡು ಹುಡುಕಿ ಒಂದು ಉತ್ತಮ ಕೆಲಸ ಮಾಡಿದ್ರು. ಸೊ ನನಗೆ ಅವ್ರು ಕಂಡ್ರೆ ವಿಶೇಷ ಪ್ರೀತಿ. ಯಾವುದೇ ಒಂದು ಎಕ್ಸ್ಪೆಕ್ಟೇಷನ್ಸ್ ಇಲ್ದಲೇ, ಅವ್ರದ್ದು ಜವಾಬ್ದಾರಿನೇ ಅಲ್ಲದೆ ಇದ್ರು ನಾವು ಕೇಳ್ದಲೇ ಇರಲಿ, ಬೆಳಿಗ್ಗೆಯಿಂದ ರಾತ್ರಿ ತನಕ ಫೀಲ್ಡಲ್ಲಿದ್ದು ಬಂದು ರಾತ್ರಿ ಸರ್ ಹಿಂಗೆ ಮಾಡಿದ್ದೀನಿ ಅಂತ ಹೇಳಿ ಹೋಗ್ತಿದ್ರು. ಆ ಒಂದು ಗುಣ ನಂಗೆ ತುಂಬ ಇಷ್ಟ ಆಯಿತು. ನಾನು ಯಾವಾಗಲೂ ನಿಮ್ಮನ್ನು ಜ್ಞಾಪಿಸ್ಕೊತೀನಿ. ಇನ್ನು ಚೈತನ್ಯ, ನೀವು ಲಾಸ್ಟ್ ಡೇಸ್ಗಳಲ್ಲಿ ಬಂದ್ರಿ, ಸಕಲೇಶ್ಪುರ ಚಾರ್ಜ್ ತೊಗೊಂಡ್ರಿ. ನಿಮ್ಮ ಜೊತೆ ಒಂದು ಒಳ್ಳೆಯ ಉತ್ತಮ ಬಾಂಧವ್ಯ ಇತ್ತು. ನೀವು ಮತ್ತು ನಿಮ್ಮ ಟೀಮು ಏನು ಬಸವರಾಜು, ಶಿವಶಂಕರು, ಹಲವಾರು ಕ್ರೈಮ್ ಡಿಟೆಕ್ಷನ್ಸ್ಗಳೆಲ್ಲ ಚೆನ್ನಾಗಿ ಮಾಡಿದ್ದೀರಾ. ಸೊ ನಿಮ್ಮ ಬಗ್ಗೆನೂ ನಾನು ಜ್ಞಾಪಿಸ್ಕೊಬೇಕು. ನೀವು ಸಾಕಷ್ಟು ರಿಸ್ಕ್ ತೊಗೊತಿದ್ರಿ. ಸುಬ್ಬು, ಚನ್ನರಾಯಪಟ್ಟಣ ಟೌನು ಸೆನ್ಸಿಟಿವ್ ಸ್ಟೇಷನು. ಸುಬ್ಬುಗೆ ನಾನು ಒಂದೇ ಹೇಳ್ತಿದ್ದು, ನನಗೆ ಅಲ್ಲಿಂದ ರೌಡಿ ಆ್ಯಕ್ಟಿವಿಟೀಸ್ದು ಏನೂ ಗಮನಕ್ಕೆ ಬರಬಾರ್ದು. ಚನ್ನರಾಯಪಟ್ಟಣನ ಟ್ಯಾಕಲ್ ಮಾಡೋಕ್ಕೆ ತುಂಬಾ ತಲೆ ಕೆಡಿಸ್ಕೊಂಡಿದ್ದೀವಿ. ಅಲ್ಲಿ ಯಾವುದೇ ರೀತಿಯಾದಂಥ ಮರ್ಡ್ರ್ ನನಗೆ ಇನ್ನೊಂದು ಸತಿ ಆಗಬಾರ್ದು, ಆದರೆ ನಿಮ್ಮನ್ನಂತೂ ನಾನು ಬಿಡಲ್ಲ ಅಂತಿದ್ದೆ. ಅವ್ರ ಟೈಮಲ್ಲಿ ಒಂದೋ ಎರಡೋ ಬಿಟ್ಟರೆ ಸಂಪೂರ್ಣವಾಗಿ ಕಂಟ್ರೋಲ್ ಮಾಡಿದ್ರು. ಸೊ ಸುಬ್ಬುನ ನಾನು ಅದಕ್ಕೆ ಜ್ಞಾಪಿಸ್ಕೊತೀನಿ. ಅವರು ಚನ್ನರಾಯಪಟ್ಟಣ ಒಂದು ತಲೆನೋವನ್ನು ನನ್ನಿಂದ ಕೆಳಗಡೆ ಇಳಿಸಿದ್ರು ಅನ್ನೋ ಒಂದು ಉದ್ದೇಶಕ್ಕಾಗಿ. ಇನ್ನು ಪ್ರಮೋದು, ಅವನನ್ನು ರೇಗಿಸೋ ಅಷ್ಟು ನಾನು ಇನ್ಯಾರನ್ನೂ ರೇಗಿಸಲ್ಲ, ಕಾಲೆಳೆಯೋ ಅಷ್ಟು ಇನ್ಯಾರನ್ನೂ ಕಾಲೆಳೆಯಲ್ಲ. ಅವನು ಹಂಗೇನೇ ಇದ್ದಾರೆ. ಜಾಲಿ ಮನುಷ್ಯ, ಬಟ್ ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ವಿಮೆನ್ ಸ್ಟೇಷನನ್ನು ಅಷ್ಟು ಚೆನ್ನಾಗಿ, ವಿಮೆನ್ಗಿಂತ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾರೆ ಅಂತ. ನಾನು ಅದಕ್ಕೆ ವಿಶೇಷವಾಗಿ ಏನಾದರೂ ಅವಕಾಶ ಸಿಕ್ಕಿದ್ರೆ ಅವ್ರನ್ನ ಪ್ರತಿ ಜಿಲ್ಲೆಯ ವುಮೆನ್ ಸ್ಟೇಷನ್ಗೆ ನೇಮಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸುರೇಶು, ನಮ್ಮ ಕ್ರಿಕೆಟ್ ಪಾರ್ಟ್ನರು,
ನಾವು ಸುರೇಶು ಕ್ರಿಕೆಟ್ನಲ್ಲಿ ಮುಳುಗೋಗಿದ್ವಿ. ಸೊ ಕ್ರಿಕೆಟ್ ಲೆದರ್ ಬಾಲ್ ಪ್ರಾಕ್ಟೀಸು ಅವರಿಂದನೇ ಸ್ಟಾರ್ಟ್ ಆಗಿದ್ದು. ಸೊ ಅವರು ಜ್ಞಾಪಿಸ್ಕೊಬೇಕು. ಇನ್ನು ಯೋಗೇಶು ಬೇಲೂರ್ದು ಎಲ್ಲ ಅಚ್ಚುಕಟ್ಟಾಗಿ ಬೇಲೂರ್ದು ಒಂದು ಉತ್ಸವದ ಬಂದೋಬಸ್ತ್ ಮಾಡಿದರು. ನನಗದು ಟೆನ್ಷನ್ ಇತ್ತು, ಬಟ್ ನೀಟಾಗಿ ನಿಭಾಯಿಸಿದ್ರು ಹಾಗೂ ಹಲವಾರು ಕ್ರೈಮ್ಸ್ಗಳ್ನು ಡಿಟೆಕ್ಟ್ ಮಾಡಿದರು. ರೇವಣ್ಣ ಮುಂಚೆ ಜೊತೆ ಇದ್ದರು ಆಲೂರಲ್ಲಿ, ನಂತರ ಸರ್ಕಲ್ ಸುತ್ತಿ ಕೊನೆಗೆ ವಾಪಸ್ ಬಂದರು. ನೇರ ನುಡಿ, ಮತ್ತೇನೇ ಇದ್ರೂ ತಪ್ಪು ಸರಿ ಓಪನ್ ಆಗಿ ಹೇಳೋರು. ಸೊ ಆ ಗುಣ ನನಗೆ ತುಂಬ ಇಷ್ಟ. ರೇಣುಕಾ ಏನು ಹೇಳಪ್ಪ, ರೇಣುಕಾ ಪ್ರಸಾದು ಆಸ್ ಅ ಪರ್ಸನ್ ಈಸ್ ಗುಡ್, ಆಸ್ ಅನ್ ಆಫೀಸರ್ ಯು ಕ್ಯಾನ್ ಬಿ ರಿಯಲಿ ಗುಡ್ ಆ್ಯಂಡ್ ಐ ನೋ ಯು ವಿಲ್ ಬಿ ಗುಡ್. ಅವ್ರಿಗೆ ಸ್ವಲ್ಪ ಪೇಷನ್ಸ್ ಕಡಿಮೆ. ಆ ಪೇಷನ್ಸು ರಿಯಾಕ್ಟ್ ಮಾಡೋದು ಇಮಿಡಿಯೇಟಾಗಿ ನಿಲ್ಲಿಸಿದ್ರೆ ಇನ್ನೂ ಒಳ್ಳೆ ಉತ್ತಮ ಅಧಿಕಾರಿ ಆಗ್ತಾರೆ. ಇವಾಗಲೂ ಉತ್ತಮರೇ ಇದ್ದೀರಾ, ಬಟ್ ಪೇಷನ್ಸ್ ಇಟ್ಕೊಳ್ಳಿ, ರಿಯಾಕ್ಟ್ ಮಾಡೋಕ್ಕೆ ಹೋಗಬೇಡಿ. ಇನ್ನು ಕುಮಾರ್ಗೆ ಈ ಬೇಡದೇ ಇರೋ ಅರ್ಜಿಗಳು, ಈ ತಲೆನೋವು ಅರ್ಜಿಗಳನ್ನೆಲ್ಲ ಕುಮಾರಿಗೆ ವಹಿಸ್ತಿದ್ದೆ ಆ್ಯಂಡ್ ಅವರು ಅಚ್ಚುಕಟ್ಟಾಗೆ ಅಟೆಂಡ್ ಮಾಡೋರು. ಸೊ ಕುಮಾರ್, ನಿಮ್ಗೊಬ್ರದಲ್ಲಿ ವಿಷಯದಲ್ಲಿ ಇನ್ನೂ ಆಗಿಲ್ಲಪ್ಪ, ಬಟ್ ಸಮಥಿಂಗ್ ಬೆಸ್ಟ್ ಈಸ್ ವೆಯ್ಟಿಂಗ್ ಅಂತ ಅಂದ್ಕೊಳ್ಳಿ, ಇಟ್ ವಿಲ್ ಹ್ಯಾಪನ್. ಇನ್ನು DARಗೆ ಬಂದರೆ ಕುಮಾರಸ್ವಾಮಿ ಅವರು, DARಲ್ಲಿ ತುಂಬ ಕಡಿಮೆ ಇಂಟ್ರಾಕ್ಷನ್ ಇದ್ರೂ DARಗೆ ಎಷ್ಟಾಗುತ್ತೋ ಅಷ್ಟು ಮ್ಯಾಕ್ಸಿಮಮ್ ಕೆಲಸ ಮಾಡಿಕೊಡೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಆ್ಯಂಡ್ ಕುಮಾರಸ್ವಾಮಿ ಅವರ ಸಹಕಾರ ಹಾಗೂ RPI ಗಣೇಶ್ ಅವ್ರ ಸಹಕಾರ ಅದರಲ್ಲಿ ತುಂಬಾ ಇತ್ತು. ಮ್ಯಾಕ್ಸಿಮಮ್ ಎಷ್ಟಾಗುತ್ತೋ ಅಷ್ಟು ಇಂಪ್ರೂವ್ ಮಾಡೋಕ್ಕೆ ಟ್ರೈ ಮಾಡಿದ್ದೀವಿ. ಅದನ್ನು ಉಳಿಸ್ಕೊಂಡೋಗಿ ಅಷ್ಟೇ ನಾನು ಕೇಳೋದು. ಇನ್ನು ನಾನು ಕೊರೋನಾ ಟೈಮಲ್ಲಿ ನನಗೆ ಬೆನ್ನೆಲುಬಾಗಿದ್ದಂಥ ಡಾಕ್ಟರ್ಸ್ಗಳು ಕೃಷ್ಣಮೂರ್ತಿ ಸರು, ರವಿಕುಮಾರ್ ಸರು, ಸತೀಶ್ ಸರು, ವಿಜಯ್ ಅವರು, ಇವ್ರನ್ನೆಲ್ಲ ನಾನು ತುಂಬ ಜ್ಞಾಪಿಸ್ಕೊಬೇಕು. ಕೊರೋನಾ ಟೈಮಲ್ಲಿ ಸಿಬ್ಬಂದಿಗಳಿಗೋಸ್ಕರ ಏನೇ ಕೇಳಿದ್ರು ಇಲ್ಲ ಅಂದಂಗೆ ಇವರೆಲ್ಲ ಮಾಡಿಕೊಡ್ತಿದ್ರು. ಅದಲ್ಲದೆ ಇರೋ ಸಮಯದಲ್ಲೂ, ಬೇರೆ ಇಶ್ಯೂಸ್ಗಳಿದ್ದಂಥ ಸಮಯದಲ್ಲೂ ಡಾಕ್ಟ್ರುಗಳು ನಮಗೆ ತುಂಬ ಸಪೋರ್ಟ್ ಆಗಿದ್ರು. ಅವ್ರಿಗೆಲ್ಲ ನಾನು ಧನ್ಯವಾದ ಅರ್ಪಿಸೋಕೆ ಇಷ್ಟಪಡ್ತೀನಿ. ನಾನು ಈ ಸಂದರ್ಭದಲ್ಲಿ ರಿಟೈರ್ಮೆಂಟ್ ಹೊಂದಿದಂತಹ ಜಡ್ ಶಿವಣ್ಣ ಸಾಹೇಬ್ರನ್ನ ಇಷ್ಟಪಡ್ತೀನಿ ನೆನಪಿಸ್ಕೊಳಕ್ಕೆ. ನಿಜ ಹೇಳ್ತೀನಿ, ಅಂಥ PDJ ಸಿಗಲ್ಲ. ಮಧ್ಯರಾತ್ರಿ ಎಷ್ಟೇ ಗಂಟೆಗೆ ಫೋನ್ ಮಾಡಿ ಸರ್ ಈ ಪ್ರಾಬ್ಲಮ್ ಇದೆ ಅಂದ್ರೂ ಪೊಲೀಸ್ನವ್ರಿಗೆ ಯಾಕೆ ನಾವು ಮಾಡಬೇಕು ಅನ್ನೋದು ಒಂದೇ ಒಂದು ಎಲ್ಲಷ್ಟು ಕಲ್ಮಶ ಇಲ್ದಲ್ಲೇ ನಮಗೆ ಸಪೋರ್ಟ್ ಮಾಡ್ತಿದ್ರು. ಸೊ ಶಿವಣ್ಣ ಸಾಹೇಬರು ನಮಗೆ ಒಂದು ಬಿಗ್ ಸಪೋರ್ಟ್ ಸಿಸ್ಟಮ್ ಆಗಿದ್ರು. ಅವ್ರನ್ನ ಜ್ಞಾಪಿಸ್ಕೊಳಕ್ಕೆ ಇಷ್ಟಪಡ್ತೀನಿ. ಇಲ್ಲಿರೋ ಎಲ್ಲ PSIಸ್ಗಳನ್ನ ಜ್ಞಾಪಿಸ್ಕೊಳಕ್ಕೆ ಇಷ್ಟಪಡ್ತೀನಿ. ನೀವೆಲ್ಲರೂ ತುಂಬ ಒಳ್ಳೆಯ ಕೆಲಸ ಮಾಡಿದ್ದೀರಾ, ಧನ್ಯವಾದಗಳು. ನಾನು ಸ್ಪೆಷಲ್ಲಾಗೆ ನನ್ನ ಗನ್ಮ್ಯಾನ್ಗಳಾದಂಥ ನಂದ, ನಾಗೇಂದ್ರ, ಡ್ರೈವರ್ಗಳು ಜೈರಾಮು, ಶಿವ, ಕುಮಾರು, ದೊರೇಶು, ಮಂಜೇಗೌಡರು, ಭಟ್ರು, ಲೋಕೇಶು, ಯಾರು ಬಿಟ್ನೇನಪ್ಪ, ಉಮೇಶು, ಎಲ್ಲರನ್ನೂ ನಾನು ಜ್ಞಾಪಿಸ್ಕೊಳಕ್ಕೆ ಇಷ್ಟಪಡ್ತೀನಿ. ಯಾರನ್ನಾರು ಬಿಟ್ಟಿದ್ರೆ ಕ್ಷಮಿಸಿ. ಅವರೆಲ್ಲರೂ ನನಗೆ ತುಂಬ ನಂಬಿಕೆಯಿಂದ ಕೆಲಸ ಮಾಡಿದ್ದಾರೆ. ಅವ್ರುಗಳು ನಾನು ಯಾವತ್ತೂ ಅವ್ರ ಪ್ರೀತಿ ವಿಶ್ವಾಸ ಮರೆಯಲ್ಲ. ಇನ್ನು ಆಫೀಸ್ ಅಡ್ಮಿನಿಸ್ಟ್ರೇಷನ್ಗೆ ಬಂದರೆ ಅಹಮದ್, ಎಲ್ಲ SSಗಳು, ತುಂಬ ಬಯಸ್ಕೊಂಡಿರೋದು ಫಾರೂಕು, ಎಲ್ಲರನ್ನೂ ಜ್ಞಾಪಿಸ್ಕೊಳಕ್ಕೆ ಇಷ್ಟಪಡ್ತೀನಿ. ಅಹಮದ್ ಇಸ್ ಅ ವೆರಿ ಗುಡ್ ವರ್ಕರ್ and you can trust him 100%. He will get the works done. Just that you have to keep on pushing him. ಹಂಗೇನಿಲ್ಲ, he will do his work. ಸುಮ್ಮನೆ ಕಾಲೇ ಹಿಡಿತಿದ್ದೀನಿ. ಬಟ್ ರಂಜಾನ್ದು ಬಿರಿಯಾನಿ ಬಾಕಿ ಇದೆ, ಇನ್ನೂ ಕೊಟ್ಟಿಲ್ಲ. ಸೊ ಎಲ್ಲ PSIಸ್ಗಳು ಸಾರಿ ರೇಖಾ ಮರ್ತೋಯ್ತು, ರೇಖಾ ನೋಡಲಿಲ್ಲಪ್ಪ. ರೇಖಾ ಅವರು ಅಷ್ಟೇ ತುಂಬ ಅಚ್ಚುಕಟ್ಟಾಗೆ ಚನ್ನರಾಯಪಟ್ಟಣ ಊರಲ್ಲಿ ನಡೆಸ್ಕೊಂಡು ಹೋಗ್ತಿದ್ದಾರೆ. ಅಲ್ಲೂ ತಲೆನೋವು ಇಲ್ಲದೆ ನೋಡ್ಕೊಂಡಿದ್ದಾರೆ. ಸೊ ಅವ್ರಿಗೂ ನಾನು ಜ್ಞಾಪಿಸ್ಕೊಬೇಕು. ಮಾಲಾ, ನಿಮ್ಮ ಯಜಮಾನರು ಬಂದಿದ್ರಮ್ಮ, ಐ ಕುಡಂಟ್ ಹೆಲ್ಪ್, ಬಟ್ ನೆಕ್ಸ್ಟ್ ಟೈಮ್ ಏನಾದರೂ ಆದರೆ ಹೆಲ್ಪ್ ಮಾಡ್ತೀನಿ. ಇನ್ನು ಬಸವರಾಜು ವೆಡ್ಡಿಂಗ್ ಒಂದು ಬಾಕಿ ಇದೆ. ಅವನು 1.5 ವರ್ಷದಿಂದ ಕಾಗೆ ಆರಿಸಿ ನನಗೆ, ಸರ್ ಇನ್ನು 2 ತಿಂಗಳ ಮದುವೆ ಅಂತ. ಆದಷ್ಟು ಬೇಗ ಮದುವೆ ಮಾಡ್ಕೊಂಡು ನನ್ನ ಕರೀಲಿ ಅಂತ ನಾನು ಕೇಳ್ಕೊತೀನಿ.
ಇನ್ನು ಲಕ್ಷ್ಮಣ್ಣು ಎಲ್ಲ PSIs. ಸಾರಿ ನನ್ನ ಹೆಸರೇನೋ ಕೇಳೋಕ್ಕಾಗ್ದಲೇ ಇದ್ರೆ, ಅರುಣ್, ಅಕ್ಷಯ್, ಧನ್ರಾಜ್ ಎಲ್ಲರೂ ಇದ್ದೀರಾ ಇಲ್ಲೇನೆ. ಎಲ್ಲರೂ ಹೆಲ್ಪ್ ಮಾಡಿದ್ದೀರಾ. ಈ ಕಡೆ ಮಾಲಾ, ಅಶ್ವಿನಿ, ಶೋಭಾ ಎಲ್ಲರೂ ಒಳ್ಳೆ ಉತ್ತಮ ಕೆಲಸ ಮಾಡಿದ್ದೀರಾ. ಎಲ್ಲರಿಗೂ ನಾನು ಧನ್ಯವಾದ ಅರ್ಪಿಸೋಕ್ಕೆ ಇಷ್ಟಪಡ್ತೀನಿ. ಈ ಸಂದರ್ಭದಲ್ಲಿ ಗೋಲ್ಡ್ ಬಗ್ಗೆನೂ ಮಾತಾಡಬೇಕು. ಅವನು ಅದು ಯಾವತ್ತೂ ಆ ಕೈನ ಕಳ್ಕೊಂತಾನೋ ನನಗೆ ಗೊತ್ತಿಲ್ಲ. ಅವನು ಒಳ್ಳೆ ಕೆಲಸ ಮಾಡಿಯಾನೆ. ಹರೀಶು, ಪ್ರದೀಪು, ನನ್ನ ಆಫೀಸ್ ಆರ್ಡರ್ಲಿ, ನನ್ನ PA ಲಕ್ಷ್ಮಿ, ಎಲ್ಲರನ್ನೂ ಜ್ಞಾಪಿಸ್ಕೊತೀನಿ. ಎಲ್ಲರಿಗೂ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಕೈಲಾದಷ್ಟು ಮಟ್ಟಿಗೆ ಡಿಪಾರ್ಟ್ಮೆಂಟಿಗೆ ಏನು ಮಾಡಬೇಕೋ ನನ್ನ ಕೈಲಾದಷ್ಟು ಮಟ್ಟಿಗೆ ನಾನು ಮಾಡಿದ್ದೀನಿ ಅಂತ ನಾನು ಭಾವಿಸಿದ್ದೀನಿ. ನಾನೇನು ತೊಗೊಂಡು ಹೋಗ್ತೀನೋ ಗೊತ್ತಿಲ್ಲ, ಬಟ್ ಪ್ರೀತಿ ವಿಶ್ವಾಸವಂತೂ ತೊಗೊಂಡೋಗಿದ್ದೀನಿ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಆ್ಯಂಡ್ ಮಾಧ್ಯಮ ಮಿತ್ರರು ಅವರು ತುಂಬ ನನಗೆ ಒಳ್ಳೆ ಸಪೋರ್ಟ್ ಕೊಟ್ಟಿದ್ದಾರೆ. ಅವರೂ ಈ ಸಂದರ್ಭದಲ್ಲಿ ಜ್ಞಾಪಿಸ್ಕೊಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಹೋಟೆಲ್ ಅಶೋಕಾಗೆ ಪ್ರತಿಯೊಂದು VIP ಫಂಕ್ಷನ್ಸ್ಗಳಿಗೂ ಅಥವಾ VIP ವಿಸಿಟ್ಸ್ಗಳಿಗೂ ಅವ್ರಿಗೆ ನಾವು ಫಸ್ಟ್ ಫೋನ್ ಮಾಡ್ತಿದ್ದು. ಸೊ ಹೋಟೆಲ್ ಅಶೋಕ, ಥ್ಯಾಂಕ್ಸ್ ಅಲಾಟ್. ಆ್ಯಂಡ್ ಇದನ್ನು ನಾನು ಹೇಳ್ದಲೇ ಇದ್ದರೆ ತಪ್ಪಾಗತ್ತೆ. ನನ್ನ ತಂದೆ ತಾಯಿ, ನಮ್ಮ ಅಕ್ಕ ಭಾವ, ಸಿದ್ಧಾರ್ಥ್, ನನ್ನ ಮಿಸ್ಸಸ್ಸು, ನಿಜವಾಗ್ಲೂ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಯಾವತ್ತೂ ಟೈಮ್ ಕೊಟ್ಟಿಲ್ಲ ಅವ್ರಿಗೆ, ಅದನ್ನು ಓಪನ್ ಆಗೇ ಹೇಳ್ತೀನಿ. ಮನೇಲಿದ್ರೂ ಬರೀ ಮೊಬೈಲು ಅಥವಾ ಮನೇಲೇ ಮಾತಾಡೋದು, ಎಲ್ಲೂ ಆಚೆ ಎಲ್ಲ ಹೋಗ್ತಿರ್ಲಿಲ್ಲ. ಬಟ್ ಅವರೆಲ್ಲ ಯಾವತ್ತೂ ಏನೂ ಕೇಳಿಲ್ಲ, ಆಚೆ ಕರ್ಕೊಂಡೋಗಿ ಅಂತಲೂ ಹೇಳಿಲ್ಲ. ಆ್ಯಂಡ್ ಎಲ್ಲ ಎಷ್ಟೊಂದು ಜನ ಬೈತಿದ್ರು ನನಗೆ, ಎಲ್ಲರೂ ಕರ್ಕೊಂಡೋಗಿ ಅಂದ್ರೂ ಅವಳು ಯಾವತ್ತೂ ಕೇಳಲಿಲ್ಲ. ಸೊ ಅವ್ರಿಗೆ ಮತ್ತು ಅತ್ತೆ ಮಾವ ಎಲ್ಲರಿಗೂ ಅವರೆಲ್ಲರೂ ನನಗೆ ಸಪೋರ್ಟಾಗಿ ನಿಂತ್ಕೊಂಡಿದ್ದಾರೆ. ಅವ್ರಿಗೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ ನಾನು ಎಲ್ಲರಿಗಿಂತ ಮುಂಚೆ ಫಸ್ಟ್ ಡ್ಯೂಟಿನ ಇಷ್ಟಪಡ್ತೀನಿ, ಆಮೇಲೆ ಫ್ಯಾಮಿಲಿನ ಅಂತ ಅವ್ರು ಅರ್ಥ ಮಾಡ್ಕೊಂಡಿದ್ದಾರೆ. ಸೊ ಅವ್ರಿಗೆ ಸಾರಿ ಕೇಳುತ್ತಾ, ಥ್ಯಾಂಕ್ ಯು ಹೇಳುತ್ತಾ, ಹೊಸ್ದಾಗಿ ಬಂದಿರುವಂಥ ಹರಿರಾಮ್ ಶಂಕರ್ ಅವ್ರಿಗೆ ಒಳ್ಳೆಯದಾಗಲಿ. ಹಾಸನಲ್ಲಿ ನಿಮಗೆ ಇನ್ನೂ ಹೆಚ್ಚಿನ ಕೀರ್ತಿ ಏನು ಮಂಗಳೂರಲ್ಲಿ ಸಿಕ್ಕಿದೆ, ಅದಕ್ಕಿಂತ ಹೆಚ್ಚಿನ ಕೀರ್ತಿ ಇಲ್ಲಿ ಸಿಗಲಿ. ಇನ್ನೂ ಹೆಚ್ಚಿನ ಒಳ್ಳೆಯ ಕೆಲಸಗಳು ನಿಮ್ಮಿಂದ ಇಲ್ಲಾಗಲಿ ಹಾಸನಲ್ಲಿ. ನಾನು ಮಾಡ್ದಲೇ ಬಿಟ್ಟು ಹೋಗ್ದಿರೋಂಥ ಎಷ್ಟೊಂದು ಕೆಲಸಗಳಿದೆ, ಅದನ್ನು ನೀವು ಪೂರ್ತಿ ಮಾಡಿ ಅಂತ ಹೇಳುತ್ತಾ, ಐ ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ಸ್ ಅ ಲಾಟ್ ಎವ್ರಿ ಒನ್. ಥ್ಯಾಂಕ್ ಯು.